ಈ ಒಂದು ಚಟಗಳಿಂದ ಹೊರಗಡೆ ಬರಬೇಕು ಅಂತಂದ್ರೆ ಮೆಡಿಟೇಷನ್ ಜೊತೆ ಮ್ಯೂಸಿಕ್ಕು, ಡ್ಯಾನ್ಸು, ಸಿಂಗಿಂಗು, ವಾಕಿಂಗು ಇಂಥವೆಲ್ಲ ಒಳ್ಳೊಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು. ಕ್ರಿಯೇಟಿವಿಟಿ ಆಗುತ್ತೆ ನಮ್ಮ ಮನಸ್ಸು. ಕೆಲವರಿಗೆಲ್ಲ ಒಂಥರ ಏನದು ಕೆಲವರಿಗೆ ಪಾನ್ ಹಾಕೋದು, ಅಡಿಕೆ ಹಾಕೋದು, ಯಾವ್ದಾದ್ರು ಚಟ ಆ ಟೈಮಲ್ಲಿ ಏನೋ ಒಂದು ಒಳ್ಳೆ ವಸ್ತುಗಳನ್ನ ಹಾಕೋದು ಅಭ್ಯಾಸ ಮಾಡ್ಕೋಬೇಕು ಕೆಲವು ದಿನಗಳ ನಂತರ ಅದು ಕ್ರಮೇಣ ಹೋಗ್ಬಿಡುತ್ತೆ. ಸತ್ಸಂಗ ಜೊತೆಗೆ ತುಂಬಾ ಇಂಪಾರ್ಟೆಂಟ್. ಮತ್ತೇನ್ ಹೇಳ್ತಾರೆ ಅವರು, ಇನ್ನ 3 ಸ್ಟೆಪ್ಸ್ ತಗೊಳ್ರಿ ಕೆಟ್ಟ ಚಟಗಳಿಂದ ಹೊರಗಡೆ ಬರ್ಬೇಕು ಅಂದ್ರೆ ಏನು ಅಂತ ನೋಡೋಣ. ಗೆಟ್ ಸ್ಕಿಲ್ ಸ್ಟಾಪ್ ವೀಲ್ಸ್ ಆಫ್ ಮೈಂಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರೆ, ವೀಲ್ಸ್ ಆಫ್ ಮೈಂಡ್. ನಮ್ಮ ಮೈಂಡ್ ಚಕ್ರದ ತರಹ ಇದೆ. ಇದನ್ನ ಸ್ಟಾಪ್ ಮಾಡ್ಬೇಕನ್ನ, ಚಕ್ರ ನಿಲ್ಲಿಸ್ಬೇಕು ಅಂತಂದ್ರೆ ನಮಗೆ ಜ್ಞಾನ ಕೊಟ್ಕೊಳ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಒಳ್ಳೊಳ್ಳೆ ಅಭ್ಯಾಸಗಳನ್ನು ಶುರು ಮಾಡ್ಕೋಬೇಕು. ಎದಕ್ಕೆ ಅಭ್ಯಾಸಗಳನ್ನು ಶುರು ಮಾಡಬೇಕು ಅಂತಂದ್ರೆ, ನಾವು ಒಂದು ಡ್ಯಾನ್ಸ್, ಒಂದು ಮ್ಯೂಸಿಕ್ ಏನಾದ್ರೂ ಕಲಿತಾ ಇದ್ದೀವಿ ಅಂತಂದ್ರೆ ಏನಾಗುತ್ತೆ, ನಮ್ಮಲ್ಲಿ ಕ್ರಿಯೇಟಿವಿಟಿ ಬೆಳೆಯುತ್ತೆ. ಆಮೇಲೆ ಚೇಂಜ್ ಆಫ್ ವರ್ಕ್. ತುಂಬಾ ಜನ ನೀನ್ ನೋಡ, ತುಂಬಾ ಕೆಲಸ ಮಾಡ್ತಿರ್ತಾರಲ್ಲ, ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತೇಳಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಆಮೇಲೆ ಏನಾದ್ರು ಹಾಡು ಕೇಳ್ತಾರೆ, ಮ್ಯೂಸಿಕ್ ಕೇಳ್ತಾರೆ, ಒಂದು ಇನ್ಸ್ಟ್ರೂಮೆಂಟ್ ನ ಬಾರಿಸೋದೊಂದು ಅಭ್ಯಾಸ ಮಾಡ್ಕೊಂತಾರೆ. ಹೀಗೆ ಏನಾದ್ರು ಅಂದ್ರೆ ಮನಸ್ಸು ಏನಾಗುತ್ತೆ ಅಲ್ಲಿ ಡೈವರ್ಟ್ ಆಗುತ್ತೆ. ಸಮ್ಟೈಮ್ಸ್ ಇಟ್ ಬಿಕಮ್ಸ್ ರಿಲ್ಯಾಕ್ಸ್ ಆಗುತ್ತೆ ಕೆಲವು ಸಮಯದವರೆಗೆ. ಅದಕ್ಕೆ ಗೆಟ್ ಸ್ಕಿಲ್ಸ್ ಅಂಡ್ ಸ್ಟಾಪ್ ವೀಲ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ನಂತರ ಸಮಚಿತ್ತತೆಯಿಂದ ಇರಬೇಕು. ಯಾವಾಗ್ಲೂ ಸಮಾಧಾನದಿಂದ ಇರಬೇಕು, ನಿಶ್ಚಲತೆಯಿಂದ ಇರಬೇಕು. ನಿದ್ದೆ ಮಾಡೋಕ್ಕಿಂತ ಮುಂಚೆ ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನು ಸಬ್ ಕಾನ್ಶಿಯಸ್ ಮೈಂಡ್ ಕಳಿಸ್ತಾ ಇರಬೇಕು. ಆಗ್ಲೇ ಹೇಳಿದ್ದೆ ನೆನ್ನೆ ನಾನು, ಪಾಸಿಟಿವ್ ಅಫರ್ಮೇಶನ್ಸ್ ಸಬ್ ಕಾನ್ಶಿಯಸ್ ಮೈಂಡ್. ಇನ್ನು ಆ ಜರ್ನಲ್ ಬರೆಯೋದು ಸೇಮ್ ಅದೇ ವರ್ಕೆ ಅದು ಕೂಡ. ಆದ್ರೆ ಯಾರು ಅದನ್ನ ಕೇಳಿರೋದಿಲ್ಲೋ, ಯಾರು ಮಾಡ್ತಾ ಇರೋದಿಲ್ಲೋ, ಇದನ್ನ ಮಾಡ್ಬೋದು ಸಿಂಪಲ್. ಯಾರಪ್ಪ ಬರೀತಾರೆ ಇದನ್ನೆಲ್ಲ, ಮತ್ತೆ ಬೇಜಾರು ದಿನ ಏನ್ ಬರೀದ್ರು. ಆಯ್ತು, ಮಲ್ಕೊಳಕ್ಕಿಂತ ಮುಂಚೆ ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಂಡ್ರೆ, ನಾನು ಸಂತೋಷವಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ಹೆಲ್ತಿ ಆಗಿದ್ದೀನಿ, ನಾಳೆ ನಾನು ಈ ದಿನೆಲ್ಲ ನಾನು ಸಂತೋಷದಿಂದ ಕಳೆದೀನಿ, ಸದಾ ನಾನು ಹೀಗೆ ಇರ್ತೀನಿ, ನಾನು ಯಾವ ಕೆಲಸ ಮಾಡಿದ್ರು ನಾನು ಅದರಲ್ಲಿ ಸಕ್ಸಸ್ ಆಗಿದ್ದೇನೆ,